ಪತ್ರಿಕಾ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಇವತ್ತೇನು ನಮ್ಮ ಬಿಜೆಪಿ ಮುಖಂಡರು 17ನೇ ತಾರೀಕು ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದ ಶಿವಣ್ಣವರು ಏನೂ ಕೆಲಸಗಳು ಮಾಡಲಿಲ್ಲ, ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತಕ್ಕಂಥ ಆಪಾದನೆ ಮಾಡುವ ಮುಖಾಂತರ ಜನರ ಗಮನ ಸೆಳೆದಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತ ಚಿಂತನೆ ಮಾಡಿ ಇವತ್ತು ನಮ್ಮ ವೇದಿಕೆ ಮೇಲ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು, ಚಿಕ್ಕಬಳ್ಳಾಡಿ ಪಂಚಾಯತಿ ವ್ಯಾಪ್ತಿಯ ಭಾಗದ ಮುಖಂಡರು ನಾವೆಲ್ಲರೂ ಕೂಡ ಪತ್ರಿಕಾ ಗೋಷ್ಠಿಯನ್ನು ಕರೆದು ಇವತ್ತು ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ತಾವೆಲ್ಲರೂ ಕೂಡ ಪತ್ರಿಕಾ ಪ್ರತಿನಿಧಿಗಳನ್ನು ಗಮನಿಸಿದ್ದೀರ. ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಸಿಂಗಲ್ ರೋಡ್ಗಳಿತ್ತು. ಇವತ್ತು ಬನ್ನೇರಘಟ್ಟ ರಸ್ತೆ ಇರ್ಬೋದು, ಚಂದಾಪುರ ರಸ್ತೆ ಇರ್ಬೋದು, ಸರ್ಜಾಪುರ ರಸ್ತೆ ಇರ್ಬೋದು, ಅತ್ತಿಬೆಲೆ ರಸ್ತೆ ಇರ್ಬೋದು, ಎಲ್ಲವನ್ನು ಕೂಡ ಡಬಲ್ ರೋಡ್ಗಳನ್ನು ಮಾಡಿ ವಿಸ್ತಾರವಾದಂಥ ಒಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮಲ್ಲಿ ನೀರಿನ ಅಭಾವ, ನಮ್ಮದು ವಾಟರ್ ಲೆವೆಲ್ ಸುಮಾರು 1,000 ಅಡಿ ಡೀಪ್ ಕೆಳಕೋಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಟಿ.ಕೆ. ಸುರೇಶ್ರವರು ಮಾಜಿ MP ಮತ್ತು ನಮ್ಮ ಶಿವಣ್ಣವರು, ನಮ್ಮ ಸಿದ್ದರಾಮಣ್ಣವರ ಸರ್ಕಾರದಲ್ಲಿ ಅಪ್ರೋಚ್ ಮಾಡಿ ನಮ್ಮ ಆನೇಕಲ್ ತಾಲೂಕಿಗೆ ಕಾವೇರಿ ವಾಟರ್ನ 20 MLD ನೀರನ್ನ ಸರಬರಾಜು ಮಾಡಿಸಿ ಇವತ್ತು ಆನೇಕಲ್ ತಾಲೂಕು ಮತ್ತು ಸೂರ್ಯ ಸಿಟಿ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಈ 4 ಹಂತಗಳಿಗೂ ಕೂಡ ಕಾವೇರಿ ವಾಟರ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಅಲ್ಲದೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು, ಕೆರೆಗಳಲ್ಲಿ ವಾಟರ್ ಲೆವೆಲ್ ಕೆಳಗೋಗಿದೆ ಅಂತೇಳಿ ಆನೇಕಲ್ ತಾಲೂಕಿನ ಇವತ್ತು ನಮ್ಮ ಇಂಡ್ಲವಾಡಿ ಇರ್ಬೋದು, ಆನೇಕಲ್ಲು ಕೆರೆ ಇರ್ಬೋದು, ಆರ್ಗದ್ದೆ ಕೆರೆ ಇರ್ಬೋದು, ಎಲ್ಲಕ್ಕೂ ಕೂಡ ಒಂದು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ಮಾಡಿಸಿ ಆ ಕೆರೆಗಳಿಗೆಲ್ಲ ನೀರು ತುಂಬಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡಬಗ್ಗರಿಗೆ ಮನೆಗಳನ್ನು ಕಟ್ಸಿಕೊಟ್ಟಿರ್ತಕ್ಕಂಥ ಲಕ್ಷಾಂತರ ಮನೆಗಳು. ಮತ್ತು ಇವತ್ತು ಆನೇಕಲ್ ತಾಲೂಕು ಇವಾಗ ಇಂಡ್ಲವಾಡಿ ಪಂಚಾಯತಿ ವ್ಯಾಪ್ತಿನಲ್ಲಿ ತಗೊಳ್ಳೋಣ. ಈಗ ನಾವು ಬಸವನಪುರ, ಲಕ್ಷ್ಮೀಪುರ, ಅರಳಿ ರಸ್ತೆಯಲ್ಲಿ ಇವತ್ತು ಒಂದು ಆಪಾದನೆ ಇತ್ತು. ಆನೇಕಲ್ಲು ತಮನಾಕ್ನಹಳ್ಳಿ ಬಾಗಿಲು ವಿಶಾಲವಾಗಿ ಮಾಡಿಬಿಟ್ರೆ ಆ ಏರಿಯಾದಲ್ಲಿ ಗುಮ್ಲಾಪುರ ಮತ್ತು ಸುತ್ತಮುತ್ತಲ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಕಾಂಗ್ರೆಸ್ ಬೆಂಬಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದನ್ನ ಅಲ್ಲಿನ ತೆಲುಗಿನಲ್ಲಿ ಒಂದು ಎಲ್ಲ ಜನರು ಕೂಡ ಹೇಳ್ತಾ ಇದ್ರು. ಅದು ಕೂಡ ವಿಸ್ತಾರ ಆಯಿತು. ಜೊತೆಗೆ ಗುಮ್ಲಾಪುರ ರಸ್ತೆ ಕೂಡ ಒಂದು ವಿಸ್ತಾರವಾದಂಥ ರಸ್ತೆ ಆಯಿತು. ಜೊತೆಗೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಆ ಸತ್ಯಕೆರೆ ಮೇಲಿಂದ ಬರಬೇಕಾಗಿತ್ತು, ಯಾವುದೋ ತಮ್ಮ ಇದರಿಂದ ಚಿಕ್ಕೋಸಳ್ಳಿಯಿಂದ ಸುಮಾರು ಒಂದು 3 ಅಡಿ 4 ಅಡಿ ಒಂದು ಸೈಕಲ್ ಕೂಡ ತಡ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ದೊಡ್ಡಕೆರೆ ಒಳಗೆ ಒಂದು ರಸ್ತೆ ನಿರ್ಮಾಣ ಮಾಡಿ ಆ ಸತ್ಯಕೆರೆ ಕೋಡಿನ ನಿರ್ಮಾಣ ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ರಿಂದ ಇವತ್ತು ಇಂಡ್ಲವಾಡಿಯಿಂದ ಬಸ್ಸಿನ ಸೌಕರ್ಯ ಕೂಡ, ಚೂಡಳ್ಳಿಯಿಂದ ಬಸ್ಸಿನ ಸೌಕರ್ಯ ಅವೆಲ್ಲವೂ ಕೂಡ ಅಲ್ಲಿ ಮಾಡೋಂಥ ಒಂದು ಸಂದರ್ಭ ಆಯಿತು. ಜೊತೆಗೆ ಲಕ್ಷ್ಮೀಪುರ, ಬಸವನಪುರ, ಅರಳ್ಳಿಯಿಂದ ಇದಕ್ಕೆ ಯಾವುದೋ ಕರ್ಕಲ್ಘಟ್ಟ ಕಾಲೋನಿಗೆ ರಸ್ತೆ ಇರಲಿಲ್ಲ, ಆ ರಸ್ತೆನೆಲ್ಲ ಮಾಡಿಸಿದ್ದಾಯಿತು. ಮತ್ತು ಕರ್ಕಲ್ಘಟ್ಟ ಕಾಲೋನಿಯಿಂದ ನಾವು ಏನು ಬೆಟ್ಟದಿಂದ ನಾವು ಇಂಡ್ಲವಾಡಿ ಕ್ರಾಸ್ ಕೊಡ್ತಕ್ಕಂಥ ರಸ್ತೆ ಕೂಡ ಬಹಳ ಹಾಳಾಗಿತ್ತು. ಮನೆ MLA ಅವರು ಆಜುಬಾಜಿನ ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಅವ್ರ ಕೈಯಲ್ಲಿ ಕೂಡ ಒಂದು ಸಹಾಯಧನ ಪಡ್ಕೊಂಡು ಆ ರಸ್ತೆಯಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಆನೇಕಲ್ ತಾಲೂಕಿನಲ್ಲಿ ನಾವು BJP ಮುಖಂಡರು ಎಲ್ರಿಗೂ ಗೊತ್ತು ಕೆಲಸ ಆಗಿದೆ ಅಂತ. ಕೆಲಸ ಆಗಲಿಲ್ಲ ಅಂತಂದ್ರೆ ಸಾರಿ ಗೆಲ್ತಾ ಇದ್ದಾರೆ ಶಿವಣ್ಣವರು, ಕೆಲಸ ಆಗಿರೋದ್ರಿಂದ ಗೆಲ್ಲಿರ್ತಕ್ಕಂಥದ್ದು. ಆದರೆ ಕೆಲವಾರು ಸಂದರ್ಭದಲ್ಲಿ ಯಾವುದಾದ್ರು ಆ ರಸ್ತೆ ಮಾಡಬೇಕು. ಯಾವುದೋ ಬಸವನಪುರ, ಲಕ್ಷ್ಮೀಪುರ ಈಗಾಗಲೇ ಜಲ್ಲಿ ರಸ್ತೆ ವಿಚಾರಣೆ ಮಾಡಿದ್ದಾರೆ. ಈಗಾಗಲೇ 3,20,00,000 ಈಗಾಗಲೇ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ. ಆ ಪ್ರಸ್ತಾವನೆ ಅನುಮೋದನೆ ಆಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಏನು ಆ ಜನಾಂಗದ ಏನು ಇದು ಇವತ್ತು ಆ ಏರಿಯಾದಲ್ಲಿ ಕರೆಂಟೇ ಇರಲಿಲ್ಲ. ಆನೇಕಲ್ಗೆ ಪಕ್ಕದಲ್ಲೇ ಇದ್ದಿದ್ದು ಅರ್ಜುನ್ ವಾಡಾಸ್ ಅಂತ ನಮ್ಮ ಕೇಶವಮೂರ್ತಿ ಅವರು ಇದ್ದಾಗ ಆ 4-5 ಹಳ್ಳಿಗಳಿಗೆ ಅರ್ಜುನ್ ವಾಡಾಸ್ ಅಂತ ಕೆಲಸ ಮಾಡಿದ್ವಿ. ಆ ಜಂಪ್ ಕುಂಟೆ ಅಂತೇಳಿ ಆ ಮುತ್ತೂರಿಂದ ಕೆಳಗಡೆ ಒಂದು ಕುಂಟೆ ಇತ್ತು, EAS ಅಂತ ಎಂಪ್ಲಾಯ್ಮೆಂಟ್ ಅಫರ್ಮೇಷನ್, ಜಂಬಂಡ ಅಂತೇಳಿ EAS ಅಂತ ಎಂಪ್ಲಾಯ್ಮೆಂಟ್ ಅಫರ್ಮೇಷನ್ ಸ್ಕೀಮ್ ಅಲ್ಲಿ ಅದನ್ನ ಸೇರಿಸಿ ಕೇಶವಮೂರ್ತಿ ಅವರ ಒಂದು ಬ್ರಿಡ್ಜ್ ಮಾಡಿದ್ರಿಂದ ಆ ರಸ್ತೆ ಕೂಡ ಅಲ್ಲಿ ರಸ್ತೆನೇ ಇರಲಿಲ್ಲ. ಆಳದಿಂದ ಇಳಿದು ಹತ್ತಿ ಹೋಗ್ಬೇಕಾಗಿತ್ತು ಇದು ಮುತ್ತೂರ್ ಹತ್ರ. ಅದನ್ನೆಲ್ಲ ಮಾಡಿ ಮತ್ತೆ ಇವತ್ತು ಆ ಮುತ್ತಾಲ್ಮಡುಗೆ ಆ ರಸ್ತೆ ಮಾಡಿದ್ರಿಂದ ಒಂದು ಸ್ವಲ್ಪ ಆ ದೂರ ಎಲ್ಲಿ ಆ ಮುತ್ತೂರು ಮತ್ತೆ ಲಕ್ಷ್ಮೀಪುರ, ಬಸವನಪುರ, ಅರಳ್ಳಿ ಮಾರ್ಗದಲ್ಲಿ ಆ ರಸ್ತೆ ಹಾಕ್ಬೇಕು. ಅದನ್ನ ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಈಗಾಗಲೇ 3,20,00,000 ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ, ಅದನ್ನು ಮಾಡಿಕೊಡ್ತಾರೆ. ಅದರಲ್ಲಿ ಅಭ್ಯಂತರ ಏನಿಲ್ಲ. ಜೊತೆಗೆ ನಮ್ಮ ಶಿವಣ್ಣವ್ರಿಗೆ ಯಾವುದೇ ಆದಂಥ ಒಂದು ಕಾಲನಿಗಳಿದೆ ಆನೇಕಲ್ ತಾಲೂಕಿನಲ್ಲಿ ಘರ್ಷಣೆಗಳಿಂದ ಇವತ್ತು ಸುಗಮವಾದ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾವು ಆನೇಕಲ್ ನೀವು ನೋಡಿರ್ಬೇಕು, ಇಂಡ್ಲವಾಡಿ ಪಂಚಾಯತಿನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಗೇಮ್ಸ್
ಆಡ್ತಕ್ಕಂಥ ಸ್ಟೇಡಿಯಂ ಅನ್ನು ಕೂಡ ಅಲ್ಲಿ ಮಂಜೂರು ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಅವರು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಆಯಿತು. ಮತ್ತು 2400 ಎಕರೆ ಇವತ್ತು ಲೇಔಟ್ ಕೂಡ ನಿರ್ಮಾಣ ಆಗಿದೆ. ಇವತ್ತು ಕೆರೆಗಳ ಸುತ್ತಲೂ ಅಲ್ಲಿ ಇಂಡ್ಲವಾಡಿ ಪಂಚಾಯತ್ ವ್ಯಾಪ್ತಿನಲ್ಲಿ ಆ ರೋಡ್ಗಳಿಗೆ 100 ಕೋಟಿ ಹಾಕಿದ್ದಾರೆ ಹೌಸಿಂಗ್ ಬೋರ್ಡಿಂದ. ಮತ್ತೆ ಕೆರೆಗಳ ಅಭಿವೃದ್ಧಿಗೆ ಹಾಕಿದ್ದಾರೆ, ಊರುಗಳೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ 100 ಕೋಟಿ ಹಾಕಿದ್ದಾರೆ. ಈ ರೀತಿಯಾದಂಥ ಸರ್ವತೋಮುಖ STR ರೋಡ್ ಬರ್ತಾ ಇದೆ. STR ರೋಡ್ಗೆ ನಮ್ಮ ಅಲ್ಲಿ ಏನು STR ನ ಒಬ್ಬ ಅಧಿಕಾರಿಗಳು ಸ್ವಜನ ಪಕ್ಷಪಾತದಿಂದ ಬರೀ ಆ ಸ್ವಜನ ಪಕ್ಷ ಅವರು ಯಾವ ಕ್ಯಾಸ್ಟ್ ಇರ್ತಾರೆ ಅವ್ರಿಗೆ ಮಾತ್ರ ಪೇಮೆಂಟ್ ಕೊಟ್ಟು ಇಂಡ್ಲವಾಡಿ ಮತ್ತೆ ವರ್ಗನಹಳ್ಳಿ ವ್ಯಾಪ್ತಿನಲ್ಲಿ, ಇನ್ನು ಉಳಿದಿದ್ದಕ್ಕೆ STR ಅವ್ರಿಗೆ ಪೇಮೆಂಟೇ ಕೊಟ್ಟಿಲ್ಲ. ಆ ಪೇಮೆಂಟ್ ಕೊಟ್ಟಿದ್ರೆ STR ರೋಡು ಮತ್ತೆ ಈ ರೋಡು ಅದು ಭಾರತ್ ಮಾಲಾ ರೋಡ್ ಕ್ಲಿಯರ್ ಆಗಿದ್ದಿದ್ರೆ ಇವತ್ತೆಲ್ಲ ಇವತ್ತು ದೇವನಹಳ್ಳಿಯಿಂದ ಇದಕ್ಕೆ ಅದು ಹೊಸೂರು ಕನೆಕ್ಷನ್ ಆಯಿತು. ಹೊಸೂರಿಂದ ನಮ್ಮದು ಇದು ಕನಕಪುರ, ರಾಮನಗರ ಮತ್ತು ದೇವನಹಳ್ಳಿ ಕಲೆಕ್ಷನ್ ಆಗಿದ್ದರೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು. ಆದ್ದರಿಂದ ಅದ್ರ ಕಡೆ ನಮ್ಮ ಮಾನ್ಯ MP ಅವರು ಈಗಿದಾರಲ್ಲ, ಈಗಿರ್ತಕ್ಕಂಥ MP ಅವರು ಅವ್ರಿಗೂ ಗ್ರ್ಯಾಂಟ್ಗಳಿದೆ, ಅವ್ರ ಗ್ರ್ಯಾಂಟ್ಗಳನ್ನು ಕೂಡ ಹಾಕ್ಬೋದು. MLC ಅವರು ಇದ್ದಾರೆ ಲೋಕನಾಥ್ ಅವರು, ಅವ್ರ ಗ್ರ್ಯಾಂಟನ್ನು ಕೂಡ ಹಾಕಿ ಕೆಲಸಗಳು ಮಾಡ್ಬೋದು. ನಾವು ಕೂಡ ಕೆಲಸನ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಿರ್ತಕ್ಕಂಥ ಆ ಒಂದು ಏರಿಯಾದಲ್ಲಿ ಅಲ್ಲಿನ ಜನತೆ ಏನಿದ್ದಾರೆ ಲಕ್ಷ್ಮೀಪುರ ಬಸವನಪುರ ಹಳ್ಳಿಯವರು ಸ್ವಲ್ಪ ಸಹನೆ ಇರಬೇಕು. ಆ ಕೆಲಸ ಆಗ್ತದೆ, ಹಾಗೆ ಅತಿ ಶೀಘ್ರದಲ್ಲಿ ಆ ಕೆಲಸನ ಕಾರ್ಯಾನುಷ್ಠಾನಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. 20 ವರ್ಷ ಬೇಕಾದ್ರೆ ರಸ್ತೆ ಮಾಡಬೇಕು ಸರ್. ಈಗ ಪ್ರತಿಪಕ್ಷಗಳು ಕೂಡ ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಶಾಸಕರು ಇರಲ್ಲ, ಅವ್ರ ಬೆಂಬಲಿಗರು ಮಾತ್ರ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಅವ್ರು ನೇರವಾಗಿ ಬರ್ತಿಲ್ಲ. 20 ವರ್ಷ ಬೇಕಾ ಒಂದು ರಸ್ತೆ ಮಾಡೋದಕ್ಕೆ ಅನ್ನೋ ಆರೋಪ ಇಲ್ಲ. ಮಾಡ್ತಿದ್ದಾರೆ ರಿಕ್ವೆಸ್ಟ್ ಲೆಟರ್ ಅಷ್ಟೇ ಕೊಟ್ಟಿರೋದು. 20 ವರ್ಷದಿಂದ ತಾರೆ ಹಾಕಿಲ್ವಾ ಅಲ್ಲಿ? ಯಾರು ಹೇಳಿ ಮಾತು? 2007ರಲ್ಲಿ ಈ ಕಳೆದ 2 ವರ್ಷದಿಂದ ಈಚೆ ಕಿತ್ತೋಗಿದೆ. ಟಾರ್ ಹಾಕಿದ್ರು ಹಿಂದೆ, ಅದಕ್ಕೆ 2 ವರ್ಷದ ಒಂದ್ ನಿಮಿಷ ಅಲ್ಲ, ಅದನ್ನೇ ಶಾಸಕರು ಮಾಡಿಲ್ಲ. ಅದು ಅದೇ ರಸ್ತೆಯಲ್ಲಿ ಯಾವ್ದು ಅಮೌಂಟ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ರಸ್ತೆನೂ ಮಾಡಿದ್ದಾರೆ. ಮತ್ತೆ ಇದು ಕರ್ಕಲ್ಘಟ್ಟ ಕಾಲುವೆ ಕೂಡ ಏನೋ ಶಾಸಕರು ಅವರ ಕ್ರಷರ್ ಅವರ ಅನುದಾನದಲ್ಲಿ ಅವ್ರನ್ನ ಪ್ರೆಷರ್ ಮಾಡಿ ಅವ್ರ ಕಡೆಯಿಂದ ಅದನ್ನ ಕೆಲಸನೂ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರನೂ ಬೇಕಲ್ಲ. ಇವತ್ತೆಲ್ಲ ಕ್ರಷರ್ಗಳಲ್ಲಿ ಗಾಡಿಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಂತೇಳಿ ಶಾಸಕರು ಅವ್ರ ಮೇಲೆ ಒತ್ತಡ ಹೇಳಿ ಮಾಡಿಸ್ಕೊಡ್ರಪ್ಪ ಅಂತ ಹೇಳಿದ್ರೆ ಮಾಡಿಸ್ಕೊಟ್ಟಿದ್ದಾರೆ. ಏನ್ ತಪ್ಪೇನಿದೆ ಅದರಲ್ಲಿ? ಈಗ ಶಾಲೆಗೆ ಹೋಗುವ ಸಿಂಗಲ್ ಬಾಕ್ಸ್ ರಾತ್ರಿ ಪಾಪ ಯಾರು ಗರ್ಭಿಣಿ ಕರ್ಸ್ಕೊಳಕ್ಕೂ ಆಗ್ತಿರೋ ಪರಿಸ್ಥಿತಿ. ಹೌದು, ರಸ್ತೆ ಅದಕ್ಕೆ ರಾಜಕೀಯ ಬಿಟ್ಬಿಡಿ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗೆ ಮಾತಾಡಿ. ರಾಜಕೀಯ ಪ್ರಶ್ನೆನೇ ಇಲ್ಲ ಅಲ್ಲಿ. ರಾಜಕೀಯ ಇಂಡ್ಲವಾಡಿ ಪಂಚಾಯತಿನಲ್ಲಿ ಆಗಿರ್ತಕ್ಕಂಥ ನಾನು ಅದು ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ 20 ಕೋಟಿ ಹಾಕಿದ್ದೀನಿ ಇಂಡ್ಲವಾಡಿ ಪಂಚಾಯತಿಗೆ. ಎಲ್ಲಾ ಎಲ್ಲಾ ಚರಂಡಿಗಳು, ಎಲ್ಲಾ ರಸ್ತೆಗಳು, ಎಲ್ಲಾ ರೋಡ್ಗಳು ಎಲ್ಲವನ್ನೂ ಮಾಡಿದ್ದೀವಿ. ಮಿನಿ ವಾಟ್ರು, ಓವರ್ ಹೆಡ್ ಟ್ಯಾಂಕು ಎಲ್ಲ ಮಾಡಿದ್ದೆ. ಅದ ಒಂದೇ ಒಂದು ಕೆಲಸ, ಇದೊಂದು ಕೆಲಸ ಆಗ್ಬೇಕು, ಅದಕ್ಕೆ ನಾವು ಒತ್ತಡ ಮಾಡಿದ್ದೀವಿ. ಈಗಾಗಲೇ ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ. ಅತಿ ಶೀಘ್ರದಲ್ಲಿ 1-2 ತಿಂಗಳು 3 ತಿಂಗಳೊಳಗೆ ಆ ಕೆಲಸನ ಮುಗಿಸ್ಕೊಡೋಕೆ ನಾವು ಸರ್ಕಾರದ ಬಗ್ಗೆ ಒತ್ತಡ ಸರ್. ಈಗ ಪ್ರತಿಪಕ್ಷಗಳು ಕೂಡ ಕಳೆದ ವರ್ಷ ಅಂದ್ರೆ 2025ರಲ್ಲಿ 10 ಕೋಟಿ ಅನುದಾನ ಮಾಡಿದ್ದಾರೆ ಕಾಂಗ್ರೆಸ್ನವರು. ಬುದ್ಧಿ ಪೂಜೆ ಮಾಡಿದ್ದಾರೆ, ಇದುವರೆಗೂ ರಸ್ತೆ ಮಾಡಲಿಲ್ಲ ಅಂತ ಆರೋಪ. ಪೂಜೆ ಏನು ಇಲ್ಲ ಇಲ್ಲ. ಈಗ ನಿಮ್ ಪ್ರಶ್ನೆ ಸ್ಥಳೀಯವಾಗಿ 2013 ನಂತರ MLA ಶಿವಣ್ಣ ಅವರು MLA ಆದ ನಂತರ ಅರ್ಧ ಭಾಗ ರಸ್ತೆ ಮಾಡ್ಕೊಡ್ತೀನಿ ಅಂತ MLA ಅವ್ರು ಹೇಳಿರ್ತಾರೆ. ನಾವು ಮಾಡಿಸಿದ್ರೆ ಸುನವಾರದಿಂದ ಹಿಡಿದು ನಮ್ಮ ಅರಳ್ಳಿ ಭಾಗದವರೆಗೂ ಮಾಡ್ಕೊಡ್ಬೇಕಂತ ಅದನ್ನ ಅರ್ಧ ಪೆಂಡಿಂಗ್ ಮಾಡಿದ್ವಿ. ತದನಂತರ ಸರ್ಕಾರ ಬಂದಿಲ್ಲ. ಆಮೇಲೆ MLA ಆಗಿ ಬಂದ್ರು. ಮತ್ತೆ ಈಗ ಇದಕ್ಕೆ ಅಧಿಕೃತವಾಗಿ 3,20,00,000 ಅನುದಾನದ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಇದಿದೆ, ನಿಮ್ಗೆ ಬೇಕಾದ ಮಾಧ್ಯಮ ಸ್ನೇಹಿತರೆಲ್ಲ ತಗೊಳ್ಳಿ. ರೋಡ್ ಯಾರು ಕಿತ್ತಾಕಿಲ್ಲ. ರೋಡ್ ಹಾಳಾಗಿದ್ರ ಮೊನ್ನೆ ಸ್ಥಳೀಯವಾಗ 4 ಗ್ರಾಮದವರು ರಸ್ತೆ ಸಮಸ್ಯೆ ಅಂತ MLA ಅವ್ರ ಮನೆ ಹತ್ರ ಕಚೇರಿ ಹತ್ರ ಬಂದಾಗ ನಾನು ಸ್ಥಳೀಯವಾಗಿದ್ದು ನನಗೆ ಹೇಳಿದಂತ ಸಂದರ್ಭದಲ್ಲಿ ಆ ರಸ್ತೆ ಹಳ್ಳ ಕೊಳ್ಳ ಇರೋದನ್ನ ಮೆಟ್ಲಿಂಗ್ ಮಾಡ್ಕೊಡು ಅಂತಂದಾಗ ನಾವೇ ಮೆಟ್ಲಿಂಗ್ ಮಾಡಿಸಿ
ಒಂದು ಹೆಚ್ಚುವರಿಯಾಗಿ ಒಂದು ಟ್ರಿಪ್ ಎಕ್ಸ್ಟ್ರಾ ಬಸ್ ಬೇಕಂತ ಕೇಳ್ತಾರೆ. ಒಂದು ಟ್ರಿಪ್ ಹೆಚ್ಚುವರಿಯಾಗಿ ಬಸ್ಸು ಎಕ್ಸ್ಟ್ರಾ ಮಧ್ಯಾಹ್ನ ಟೈಮಲ್ಲಿ ಬಸ್ ಬೇಕಂತಾರೆ, ಬಸ್ಸು ಹಾಕ್ಸ್ಕೊಟ್ಟಿರ್ತೀವಿ. ಆಮೇಲೆ ಲಾಸ್ಟ್ ಟೈಮು ಆ ಗ್ರಾಂಟ್ಸ್ ಬಂದಾಗ 4 ಫೇಮಸ್ ಲೈಟ್ ಬೇಕು. ಈಗ ಸ್ಥಳೀಯವಾಗಿ ಅವರ MP ಇದ್ದಾರೆ, MP ಗೆ ಅನುದಾನ ಬರಲ್ಲ. MLC ಗೋಪಿನಾಥ್ ರೆಡ್ಡಿ ಅವರು ಇದ್ದಾರೆ, ಅವ್ರಿಗೆ ಅನುದಾನ ಬರಲ್ಲ. ಆ ಜನಗಳ ಬಗ್ಗೆ ವಿಶೇಷವಾದ ಕಾಳಜಿ ಅವ್ರಿಗೆ ಏನಾನ ಇದ್ದಿದ್ರೆ ಅವ್ರ ಅನುದಾನ ನಾವು ಮಾಡೋದು ಲೇಟ್ ಆಗಿತ್ತಪ್ಪ, ನಮ್ಗೆ ಫಂಡ್ಸ್ ಬಂದಿಲ್ಲ, ನಾವು ನಿಲ್ಸಿದ್ದೀರಿ. ಈ ಫಂಡ್ಸ್ ತಗೊಂಡ್ಬಂದು ಮಾಡಿಸೋ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದು ಆ ಜನದ ಬಗ್ಗೆ ಕಾಳಜಿ ಇದ್ರೆ ಒಂದು ಫಂಡ್ಸ್ ತಗೊಂಡ್ಬಂದು ಮಾಡಿಸಿದ್ರೆ ನಾವು ಶಬಾಷ್ ಅಂತ ಇದ್ರಿ. ಪಾಪ ನಾಲ್ಕೂರ್ನಲ್ಲಿ ಮುಗ್ಧ ಜನಗಳಿರ್ತಾರೆ, ಅವ್ರಿಗೆ ಏನಂದ್ರೆ ಏನು ಅಂತ ಗೊತ್ತಿರಲ್ಲ. ಅವ್ರನ್ನ ಕರ್ಕೊಂಡ್ಬಂದು ರಾಜಕೀಯ ಮೈಲೇಜ್ ಪಡ್ಕೊಳಕ್ ಬಂದ್ಬಿಟ್ಟು ನೀವು ಮಾಡಕ್ ಬಂದ್ರೆ ಅದನ್ನ ಜನ ಕೇಳ್ತಾರ? ಆ ಭಾಗದ ಜನ ಕೇಳ್ತಾರ? ಬುದ್ಧಿವಂತರು ಇದ್ದಾರ್ರಿ, ನಿಮ್ದೇನು ಆ ಭಾಗದ ಕೊಡುಗೆ ಹೇಳ್ರಿ. ಯಾರ ಬಂದು ಪ್ರೊಟೆಸ್ಟ್ ಮಾಡಿದ್ರು ಇನ್ನೊಬ್ರು ಮತ್ತೊಬ್ರು ಮಾಡ್ತಾರಲ್ಲ, ಅವ್ರಿಗೆ ಏನಪ್ಪ ನಿಮ್ ಆ ಭಾಗದ ಕೊಡುಗೆ? ಏನಾನ ನಮ್ಮ ಹತ್ರ ಬಂದು ಬಹಿರಂಗವಾಗಿ ಚರ್ಚೆಗೆ ಬಂದ್ರೆ ಅವ್ರದ್ದೇನ್ ಕೊಡುಗೆ ನಮ್ದೇನ್ ಕೊಡುಗೆ ಅಂತ ನಾವು ಬಹಿರಂಗವಾಗಿ ಹೇಳಕ್ ರೆಡಿ ಇದೀರಿ. ಅವ್ರು ಬಹಿರಂಗವಾಗಿ ಚರ್ಚೆಗೆ ಬರಕ್ ಹೇಳಿ. ಅಮ್ಮ ತಿಮ್ರಾಜ್ ಅವ್ರು ರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲ ಕರ್ಪೂರ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅದ್ರ ಬಗ್ಗೆ ಏನೋ ವಿಸ್ತಾರವಾಗಿ ಮಾತಾಡಿದ್ರಲ್ಲ. ಈಗ ರೈಲ್ ರೋಡ್ ಟ್ರಾಫಿಕ್ ಬಂದೈತೆ ಅಂತೇಳಿ ಸುಮಾರು ದಿನಗಳಿಂದ ಸಾವಿರಾರು ಜನಗಳು ಡಿಮ್ಯಾಂಡ್ ಐತೆ. ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಇದ್ದು MP ಗಳಿದಾರಲ್ಲ, ಅದನ್ನ ತಗೊಂಡ್ಬಂದು ಅನುದಾನ ತಗೊಂಡ್ಬಂದು ಮಾಡೋಕೆ ಅರ್ಹತೆ ಇದ್ದೀರಾ. ಇಲ್ಲಿ ಬಂದು ಮಾತಾಡಕ್ ಬಂದ್ರೆ ಆಜ್ಞೆ ಮಾಡ್ಬೇಕಂತ ದುರಪರಿಸ್ಥಿತಿ ನಮಗೇನು ಇಲ್ಲ. ನಾವ್ ಅಲ್ಲಿ ಸ್ಥಳೀಯವಾಗಿ ಸಮಸ್ಯೆ ಐತೆ, ಸಾಲ್ವ್ ಮಾಡ್ಬೇಕು. ಅಲ್ಲಿ ಜನಗಳು ತೊಂದರೆ ಇರೋದು, ಆ ತೊಂದರೆ ಇರೋದು ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ. ಅದನ್ನ ಮಾಡ್ಸೋಕೆ ನೈತಿಕತೆ ಇದ್ದೀರಾ ಬಂದ್ಬಿಟ್ಟು ಇಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಅವ್ರದ್ದೇನು ಕೊಡುಗೆ? ಇಲ್ಲಿ ಮೊನ್ನೆ ಬಂದು ಪ್ರೊಟೆಸ್ಟ್ ಮಾಡಿದ್ರಲ್ಲಪ್ಪ, ಅಲ್ಲೇ ಬಂದ್ಬಿಟ್ಟು ಪಾಪ ಅವ್ರೇನು ಹಳ್ಳಿ ಜನ ಬಂದು ಯಾವ್ದೋ ಒಂದ್ ಇಲಾಖೆ ಕರ್ಜಿ ಕೊಟ್ಬಿಟ್ಟು ನಮ್ದು ಹಿಂಗ್ ಸಮಸ್ಯೆ ಐತೆ, ಇದು ಬಗೆಹರಿಸ್ಕೊಡಿ ಅಂತೇಳಿ ಬಂದಿರೋದು. ಇವ್ರು ಮೈಲೇ ತಗೊಳಕೋಸ್ಕರವಾಗಿ ಬಂದ್ಬಿಟ್ಟು ಅದ್ ಮಾಡಿದ್ದೀರಿ ಇದು ಮಾಡಿದ್ರು. ಯಾವ್ದಪ್ಪ ಗುಂಡಿಗಳಿರೋದು ನೋಡು, ಇಷ್ಟು ಅಡಿ ಗುಂಡಿಗಳಿದ್ದೀರೋ ಬಂದು ಪರಿಶೀಲನೆ ಮಾಡ್ಲಿ. ಎಲ್ಲಿ ಗುಂಡಿಗಳಿದೆ ಎಲ್ಲ ಮೆಟ್ಲಿಂಗ್ ಆಗಿ ನಾವೇ ಲೆವೆಲ್ ಮಾಡ್ಕೊಟ್ಟಿದ್ದೀರಲ್ಲ. ಈಗ ಬಸ್ ಓಡಾಡೋದಕ್ಕೆ ಏನ್ ತೊಂದ್ರೆ ಇದೆ, ಗಾಡಿಗಳು ಓಡಾಡೋಕೆ ಏನ್ ತೊಂದ್ರೆ, ಮೆಟ್ಲಿಂಗ್ ಮಾಡಿದ್ರೆ ಜಿಲ್ಲಿ ಕಲ್ಲುಗಳಿದೆ, ಅದನ್ನ ದೊಡ್ಡದಾಗಿ ಮಾಡ್ಬೇಕು. ನಮ್ಗೆ ಅನುಕೂಲ ಮುಖ್ಯ ರಸ್ತೆ ಮಾಡಿದ ರೀತಿಯಲ್ಲಿ ಮಾಡ್ಬೇಕು ಅಂತೇಳಿ ಶಾಸಕರಿಗೆ ಹೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅನುದಾನಕ್ಕೆ ಪತ್ರನ ರವಾನೆ ಮಾಡಿದ್ದಾರೆ. ಅದ್ಬಿಟ್ಟು ಸೆಂಟ್ರಲ್ ಬಂದ್ಬಿಟ್ಟು ಅವ್ರೇನೋ ಪಾಪ ಮುಗ್ಧ ಜನರು ಅಂತೇಳಿ ಅವ್ರಿಗೇನು ಗೊತ್ತಿಲ್ಲ ಅಂತೇಳಿ ತಗೊಂಡ್ಬಂದ್ಬಿಟ್ಟು ರಾಜಕೀಯ ಮೈಲೇ ತಗೊಳಕ್ ಬಂದ್ರೆ ಯಾರು ನಂಬ್ತಾರೆ? ಸರ್ ರಾಜಕೀಯ ಬೇಡ ನಿಮ್ಮ ಈಗ ಇಷ್ಟು ಜನ ಈಗ ಎಲ್ಲ ಇಂಗ್ಲೆಂಡ್ ಬಂದವರಿಗೆ ಕೂತಿದ್ದೀರಿ, ಆ ಗ್ರಾಮಸ್ಥರು ಡೈಲಿ ಓಡಾಡೋದು ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಮಹಿಳೆಯರೇ ಬಂದು ಪೊಲೀಸ್ ಕಂಡ ಪರ್ಮಿಷನ್ ತಗೋತಾರೆ, ಒಂದು 20 ಜನ ಮಹಿಳೆಯರು. ಅದಾದ್ಮೇಲೆ ರಾಜಕೀಯಕ್ಕೆ ಪಡ್ಕೊಂಡಿದ್ದು. ರಾಜಕೀಯ ಬೇಡ ಬಿಡಿ, ಕೆಲಸ ಅಟ್ಲೀಸ್ಟ್ ಇಷ್ಟು ವರ್ಷ ಆಗಿಲ್ಲ. ಈಗ ಸ್ತ್ರೀ ಶಕ್ತಿ ಸಂಘದವ್ರು ಕೇಳಿರೋದು ತಪ್ಪಂತಲ್ಲ. ಈಗ ನಾನು ಅಲ್ಲಿ ಬಗ್ಗೆ ಅವ್ರು ಬಂದು ಪ್ರೊಟೆಸ್ಟ್ ಮಾಡೋದ್ರಿಗೆ ಅವ್ರದ್ದು ಏನ್ ಅಲ್ಲಿ ಕೊಡುಗೆ ಅಂತ ಹೇಳಿ ಬಂದು ಪ್ರೊಟೆಸ್ಟ್ ಮಾಡ್ಬೇಕು ಅವರು. ಈಗ ಆಯ್ತಪ್ಪ ನಾವ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಮಾಡಕ್ಕಾಗಿಲ್ಲ, ಲೇಟ್ ಆಯ್ತು, ಮಾಡಕ್ಕಾಗಿಲ್ಲ ಅಂತ ಅವ್ರು ಮಾಡಕ್ ಹೇಳಿ. MP ಇದಾರೆ, MLC ಇದ್ದಾರೆ ನೋಡ್ರಿ. ಬಹಿರಂಗವಾಗಿ ಮಾಧ್ಯಮಿಕ ಹೇಳ್ತಾರೆ, ಬಹಿರಂಗವಾಗಿ ಹೇಳ್ತಾರೆ. ಅಲ್ಲ ಹಂಗಲ್ಲ ಹೇಳೋದು ಕೇಳಿ ನೋಡಿ. MLA ನಾವ್ ಮಾಡೋದ್ ಲೇಟ್ ಆಗಿದ್ರೆ ಆ ಭಾಗದ ಜನಗಳು ಕಳಕಳೆ ಇದ್ದಿದ್ರೆ ಅವ್ರಿಗೆ ಅಷ್ಟೊಂದು ಇಚ್ಛಾಶಕ್ತಿ ಇದ್ದಿದ್ರೆ MP ಇದ್ರು MLC ಇದ್ರು ಗ್ರಾಂಟ್ ತಗೊಂಡ್ಬಂದ್ ಮಾಡ್ಬೋದಿತ್ತಲ್ಲ. ಸರ್ ಈಗ ಗಡಿ ಭಾಗದಲ್ಲಿ ಪ್ರವಾಸಿ ತಾಣ ಇದೆ, ಮತ್ತೆ ಅದು ಮುಗಿಲಿದೆ. ಅದೇ ರಸ್ತೆಯಲ್ಲಿ 4 ಹಳ್ಳಿಗಳಿದೆ. ಈಗ ನೋಡಿ ಈ ರಸ್ತೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ. ಈ ರಸ್ತೆಗೆ ಸಂಬಂಧಪಟ್ಟ ಮಾಡ್ತಿದೆ ವಂಚಿತನ ನಿಮ್ಮ ಇನ್ನೋಳಿ ಪಂಚಾಯತಿಯಲ್ಲಿ ಆ ವಂಚಿತ ಆಗಿದೆಯಾ ಗ್ರಾಮಗಳು? ಇಲ್ಲ, ವಂಚಿತ ಯಾವುದೇ ಕಾರಣಕ್ಕಿಲ್ಲ. ಆ ಒಂದು ರಸ್ತೆ ಬಿಟ್ಟು ಆ ಒಂದು ರಸ್ತೆ ಬಿಟ್ಟು ಇನ್ನೆಲ್ಲಾ ರಸ್ತೆನನ್ನು ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲಾ ಮಾಡಿರೋದು ನಮ್ಮ MLA 2013 ನಂತರ ನಮ್ಮ ನಾಗರಾಜ್ ಅಣ್ಣವ್ರು ADA ಪ್ರೆಸಿಡೆಂಟ್ ಆಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳಿದ್ದ 2015-20 ಅವಧಿನಲ್ಲೇ ಮಾಡಿರೋದು. ಅವ್ರೇನ ಯಾವ್ದೋ ನಾವು ಒಂದು ಸಾಸಿವೆ ಕಾಳಷ್ಟು ಏನೋ ನಾವು ಮಾಡಿರೋದಿದ್ರೆ ಯಾವ್ದೋ ಬಹಿರಂಗವಾಗಿ ಚರ್ಚೆಗೆ ಬರ್ತೀವಿ, ನಾವು ಸಿದ್ಧರಿದ್ದೀವಿ. ಅಲ್ಲ ಸರ್, ನಿಮ್ದೇ ರಸ್ತೆ ಚೂಡಳ್ಳಿ ರಸ್ತೆ ಹೋರಾಟ, ಚೂಡಳ್ಳಿ ರಸ್ತೆ ಸಾಹೇಬ್ರು ಅಲ್ಲೇ ಕೂತವ್ರೆ, ದೊಡ್ಡ ಹೋರಾಟ. ಚೂಡಳ್ಳಿ ರಸ್ತೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಚೂಡಳ್ಳಿ ರಸ್ತೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಅವ್ರ ಅನುಮತಿ ಕೊಡ್ತಾ ಇಲ್ಲ. ಅವ್ರ ಅನುಮತಿ ಕೊಡೋದಾದ್ರೆ ನಾಳೆನೆ ಸ್ಟಾರ್ಟ್ ಮಾಡ್ತಾರೆ ನಮ್ ಶಾಲೆ. ನಿಮ್ದೇ MP ಸಾಹೇಬ್ರು ಅಲ್ಲ, ಅದು ಏನು ರೂಲ್ಸ್ ಇದೆ. ಸೆಂಟ್ರಲ್ ಗೈಡ್ ಲೈನ್ ನಲ್ಲಿ ಒಂದು ಕಾನೂನು ಇದೆ. ಒಂದ್ ಊರಿಂದ ಒಂದ್ ಊರ್ ಕನೆಕ್ಷನ್ ಇದ್ರೆ ಮಾಡ್ತಾರೆ. ಈ ಚೂಡಳ್ಳಿ ಎಂಡದು ಡೆಡ್ ಎಂಡ್, ಅದರಿಂದ ಅದು ಫಾರೆಸ್ಟ್ ಒಳಗಡೆ ಹೋಗ್ಬೇಕು, ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅಲ್ಲ, ಬೇರೆ ಕಡೆ ಕನೆಕ್ಟಿವಿಟಿ ಇರೋ ಕಡೆ ಮಾಡ್ತಾರೆ. ಎಂಡಿಂಗ್ ಆಗ್ತದೆ ನೋಡಿ, ಎಂಡಿಂಗ್ ಆಗೋ ಕಡೆ ಮಾಡ್ತಾ ಇಲ್ಲ ಅವರು. ನಾನು ಮತ್ತೆ ರಿಸರ್ವ್ ಬಂದು ನಾವು ಪ್ರೊಟೆಸ್ಟ್ ಮಾಡಿ, ನಾನು MLA ಅವರು ರೈತರೆಲ್ಲ ಅಡ್ಡ ಬಂದ್ಕೊಂಡು ನಾವು ಗಲಾಟೆ ಮಾಡಿ ಇದುವರೆಗೂ ಅದು ನಮ್ಗೆ ಅನುಮತಿ ಸಿಕ್ಲಿಲ್ಲ. ಅನುಮತಿ ಸಿಕ್ಕದೇ ಇರೋದ್ರಿಂದ ನಾವು ಅದನ್ನ ಮಾಡಕ್ ಆಗ್ಲಿಲ್ಲ ಅಷ್ಟೇ. ಫಾರೆಸ್ಟ್ ಅಲ್ಲಿ ಸ್ಥಳೀಯರು ಕೂಡ ಈಗ ಚುನಾವಣೆ ಬಹಿಷ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ತಿರ್ಬೇಕು?
ಸಾರ್ವಜನಿಕರು MLA ಎಲೆಕ್ಷನ್ಗೆ ಬಹಿಷ್ಕಾರ ಹಾಕಿದ್ರು ಅವರು ಮನಮೋಹನ್ ಸಿಂಗ್ ವೋಟ್ ಹಾಕ್ಸಿದ್ದಾರೆ. ಇಲ್ಲ ಇಲ್ಲ ಅದೇ ಇಲ್ಲ ಸರ್. ನೋಡಿ ಅವೆಲ್ಲ ಬಿಡು, ನಾವು ಅಲ್ಲಿ ಜನರ ಚುನಾವಣೆ ಅವ್ರ ಬಗ್ಗೆ ಹೇಳ್ತಾ ಇರೋದಾ? ಇಲ್ಲ ಇಲ್ಲ, ಈಗ 4 ಹಳ್ಳಿಯವರು ಇದಾರಲ್ವಾ, ನಾಳೆ ಕಳ್ಳಿಯವರು ನೋಡಿ ಸರ್ ಹಾಕಿಲ್ಲ. ಏನಂದ್ರೆ ಊರೊಳಗೆ ಎಲ್ಲಾ ಕೆಲಸಗಳು ಆಗಿದೆ, ನಮಗೆ ನೀರಿದೆ, ರಸ್ತೆ ಇದೆ, ಎಲ್ಲ ಇದೆ. ಬಟ್ ಈ ಮುಖ್ಯ ರಸ್ತೆ ಅನ್ನೋದೊಂದು ಆಗ್ಬೇಕು. MLA ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ನಮ್ ನಾಗರಾಜ್ ಅಣ್ಣವ್ರಿಗೂ ಹೇಳಿದೀವಿ, ನಮ್ ಕೃಷ್ಣಮೂರ್ತಿ ಅವ್ರಿಗೂ ಹೇಳಿದೀವಿ, ಎಲ್ರು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಈ ರಸ್ತೆ ಬಗ್ಗೆ. LBB ಅವರು, ಮುತ್ತರಾಯಪ್ಪನವರು, ಎಲ್ರೂ ಹೋಗಿ ನಾವು ಪುಟ್ಟರಾಜು ಎಲ್ಲ ಒಟ್ಟಾಗಿ ಕೇಳ್ತಾ ಇದೀವಿ. ಅವ್ರು ಏನ್ ಹೇಳ್ತಾ ಇದಾರೆ, ಮಾಡೇ ಮಾಡ್ಕೊಡ್ತೀನಿ ಒಂದ್ 2 ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ರೆ ಅವ್ರು ಮಾಡ್ತಾರೆ. ನಾವು ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋದ್ರೆ ಅದು ಮಾಡಕ್ಕಾಗಲ್ಲ. ಅದರಿಂದ ಎಲ್ರು ನಮ್ಗೆ ಈಗ ಮೊನ್ನೆ ಬಂದು ಸ್ಟ್ರೈಕ್ ಮಾಡಿದ್ರು ಅಂತ, ಅದು ಸ್ಟ್ರೈಕ್ ತಪ್ಪಲ್ಲ. ಆದ್ರೆ ಅವರು ಮಾಡಿಲ್ಲ ಅಂತ ಪಕ್ಷದಲ್ಲಿ ನಾವು ಮಾಡ್ಬೇಕು. ಅವ್ರು ಹೇಳಿದ್ದಾರೆ ಅವ್ರು ಚಳುವಳಿ ಮಾಡಿದ್ ನಾವು ಗಮನ, ನಮ್ಮ MLA ಅವ್ರ ಗಮನ ಅಂತ ಹೇಳ್ತಿರೋದು ಒಳ್ಳೇದೇ. ಮಾಡ್ಸೋಣ, ಪ್ರಯತ್ನ ನಾವು ರಸ್ತೆ ಮಾಡ್ತೀವಿ ಮಾಡಿದೀವಿ. ಇನ್ನೆಲ್ಲ ಒಂದ್ 2-3 ತಿಂಗಳೊಳಗೆ ಮುಗಿಸ್ತೀವಿ. ರಸ್ತೆ 100% ಭಾಗ. ಹೌದು. ಮಾಧ್ಯಮ ಸ್ನೇಹಿತರು, ನೀವು 100% ಭಾಗ ರಸ್ತೆ ಆಗೇ ಆಗುತ್ತೆ. ಅಂತೇಳಿ ನಾವು ಮಾಡೇ ಮಾಡ್ತಾರೆ. ನಾವು ಮಾಡ್ಬೇಕು ಅಂತ ನಾವು ಜನರಿಗೆ ಅನುಕೂಲ ಮಾಡ್ಕೊಡಿ. ನಮ್ಮ MLA ಒತ್ತಾಯ ಮಾಡ್ತೀವಿ. ನಮ್ಮೆಲ್ಲ ನಮ್ಮ ಪಂಚಾಯತಿ ಎಲ್ಲ ಹಿರಿಯ ನಾಯಕರು ನಾಗರಾಜ್ ಅಣ್ಣವ್ರ ಮಾರ್ಗದರ್ಶನದಲ್ಲಿ ಹೋಗಿ ಮತ್ತೊಂದು ಬಾರಿ ಹೋಗಿ ರಸ್ತೆ ಆಗ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತೀವಿ. ರಸ್ತೆ ಮಾಡಿಸ್ತೀವಿ. ಅವ್ರು ಮಾಡಿದ್ರು, ಅವ್ರು ಪ್ರೊಟೆಸ್ಟ್ ಮಾಡಿದ್ರಿಂದ ರಸ್ತೆ ಆಗೈತೆ ಅಂತ ಏನಾದ್ರು ತಲೆನೇನಿದ್ರೆ ಅದು ತಲೆಯಿಂದ ತೆಗೆದು ಆಚೆಕ್ ಹಾಕ್ಬಿಡೋಕೆ. ಅದು ಯಾವುದೇ ಕಾರಣ ವಿರೋಧ ಪಕ್ಷದವ್ರು ಅವ್ರ ಕೆಲಸ ಮಾಡ್ತೀವಿ. ನಾವು ಪ್ರತಿಪಕ್ಷದವಾಗಿ 100 ಒಳ್ಳೆ ಕೆಲಸ ಮಾಡಿರ್ತೀವಿ. ಒಳ್ಳೆ ಕೆಲಸ ಮಾಡಿದ್ದೀವಿ. ಈಗ ನೀವು ಹೇಳಿದ ಹೂ ಕೆಲಸ ಮಾಡಿರ್ತೀರಲ್ಲ, ಈ ನಾನಿಕಲ್ ಪ್ರತಿಷ್ಠಿತವಾಗಿ ಒಂದು ಶಿಕ್ಷಣ ಸಂಸ್ಥೆ ಇದೆಯಾ, ಒಂದು ಹಾಸ್ಪಿಟಲ್ ಇದೆಯಾ? ನಾವು ಅನೇಕರ ಬಗ್ಗೆ ಮಾತಾಡ್ತಾರೆ. ನಮ್ಮ ರಸ್ತೆ ಅಲ್ಲ, ಹೇಳಿ ಸರ್, ನೀವು ಹೇಳಿದ್ರಲ್ಲ ಈಗ ಅವ್ರ ಬಗ್ಗೆ ತಾನೇ ಮಾತಾಡ್ತಿದ್ದೀರಾ. ಅನೇಕಲ್ಲೂ 100 ಬೆಡೆಡ್ ಹಾಸ್ಪಿಟಲ್ ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ. ಏನ್ ಎಲ್ಲ ನಾಗರಿಕವಾದಂತ ಸೌಲಭ್ಯಗಳಲ್ಲಿ ಬೆಂಗಳೂರು ಹತ್ರ ಇರೋದ್ರಿಂದ ಇಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ಗಳು ಇನ್ನೊಂದು ಮತ್ತೊಂದು ಇಲ್ಲಿ ಬರೋಕೆ ಅವಕಾಶ ಇಲ್ಲ. ಕಾರಣ ಏನಂತ, ಬೆಳಗ್ಗೆ ಎದ್ದು ಒಳ್ಳೊಳ್ಳೆ ಕಾಲೇಜನ್ನು ಹುಡ್ಕೊಂಡು ಹೋಗ್ತಾರೆ ಜನ, ಅಲ್ಲಿ ಹತ್ರ ಇರೋದ್ರಿಂದ ಬಸ್ಸಿನ ಸೌಕರ್ಯಗಳಿದೆ. ಆದ್ರಿಂದ ಇಲ್ಲಿ ಎಜುಕೇಶನ್ ಪರ್ಪಸ್ಗೆ ಕೆಲವು ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಬೇಕಾದಷ್ಟು ಬೆಳೆದಿದೆ. ಇಲ್ಲಿ ಸರ್ಕಾರಿ ನಡಿಲ್ಲ. ಯಾಕಂತಂದ್ರೆ ಆ ಸರ್ಕಾರಿ ಸ್ಕೂಲ್ಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಜನ ಹೋಗೋದೇ ಇಲ್ಲ, ಸರ್ಕಾರಿ ಆಸ್ಪತ್ರೆಗೆ ಜನ ಹೋಗೋದೇ ಇಲ್ಲ. ಎಲ್ಲಿ ಸರ್? ಆನೇಕಲ್ ಆಸ್ಪತ್ರೆ. ಆನೇಕಲ್ ಆಸ್ಪತ್ರೆಗೆ ಹೋಗ್ತಾರೆ. ಗ್ರಾಮ ಮಟ್ಟದಲ್ಲಿ ಮಟ್ಟದಲ್ಲಿ ಇವಾಗ ನಮ್ಮ ಇಂಡ್ವಾಡಿನಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಐತೆ, ಬರೋದೇ ಇಲ್ಲ, ಅಲ್ಲಿ ಜನವೇ ಬರೋಲ್ಲ. ಯಾರು ಹೇಳಿದ್ರು ಸರ್? ಬಣಕಳ್ಳಿ ಪಂಚಾಯತ್ ಬಿಟ್ಟು ಇಂಗ್ಲವಾಡಿಗೆ ಬರ್ತಾರೆ. ನಾನಲ್ಲ, ಊರಲ್ಲಿ ಬರೋದೇ ಇಲ್ಲ ಅಲ್ಲಿ. ನಾನು ಜಿಲ್ಲಾ ಪಂಚಾಯತ್ ಗೊತ್ತಾಗಿರೋದು, ಯಾಕಂದ್ರೆ ಲೇಡೀಸ್ ಬರೋದೇ ಇಲ್ಲ ಪಾಪ. ಇಲ್ಲಿ ಆನೇಕಲ್ ಬಂದು ಆನೇಕಲ್ ನಾನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಕಲಾಶ್ಪಾಳದಲ್ಲಿ ಇದ್ದಂತ ಪ್ರೈಮರಿ ಹೆಲ್ತ್ ಸೆಂಟರ್ ನ ಅನ್ನೆಸರಿ ವೇಸ್ಟ್ ಆಗಿತ್ತು ಅಂತೇಳಿ ಅಲ್ಲಿದ್ದಂತ ಅದು ಸಿಟಿ ಒಳಗಡೆ ಇದ್ದಂತವ್ನ ನಾನೇ ಲಿಫ್ಟ್ ಮಾಡಿದವನು. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳಿಗೆ ಜನ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅದ್ ಅಭ್ಯಾಸ ಮಾಡ್ಕೊಳ್ಳೋದ್ರ ಮುಖಾಂತರ ಸರ್ಕಾರದ ಹಣನು ಸುಮ್ಮನೆ ವೇಸ್ಟ್ ಆಗಿ ಖರ್ಚಾಗ್ತದೆ. ಅಲ್ಲಿ ಸ್ಯಾಲ್ರಿ ಎಲ್ಲ ಕೊಡ್ತಾರೆ, ಎಲ್ಲರೂ ಹೋಗ್ಬೇಕು. ಸರ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗಿಂತ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಳ್ಳೊಳ್ಳೆ ಎಜುಕೇಶನ್ ಆಗಿರೋತಕ್ಕಂಥವ್ರು ಇರ್ತಾರ, ಒಳ್ಳೆ ಎಜುಕೇಶನ್ ಇರೋರು ಇರ್ತಾರೆ. ಎಲ್ಲರೂ ದೊಡ್ಡ ಮನಸ್ಸು ಮಾಡ್ಬೇಕು, ಹೋಗ್ಬೇಕು. ಸುಮ್ಮನೆ ಅನ್ನೆಸರಿ ಸಾಲ ಮಾಡಿ ಸೋಲ ಮಾಡಿ ಪ್ರೈವೇಟ್ ಶಾಲೆಗಳಿಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಸರ್, ಇಂಗ್ಲೋಡಿಗೆ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾಗ್ತದೆ? ಯಾಕೆ 400 ಜನ ಇದ್ದಾರೆ. ಅದು ಸ್ಟ್ರೆಂತ್ ಕಡಿಮೆ ಸರ್. ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಇರೋದಂತ. ಅದು ಇಂಡ್ಲವಾಡಿನಲ್ಲಿ ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಹಂಗಿದೆ. ಚಿಕ್ಕೋಸಳ್ಳಿ ಮುಚ್ಚೋಯ್ತು, ತಮ್ಮನಾಕ್ನಳ್ಳಿ ಮುಚ್ಚೋಯ್ತು, ಇಂಡ್ಲವಾಡಿ ಮುಚ್ಚೋಯ್ತು, ಅರಣ್ಯ ಮುಚ್ಚೋಯ್ತು. ಎಲ್ಲ ಖಾಸಗಿ ಅಲ್ಲ, ಎಲ್ಲ ಖಾಸಗಿ ಅವರ ಇದರಿಂದ ಅವೆಲ್ಲ ಮುಚ್ಚೋದು. ಸರ್, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಡಿಸ್ಕೊಂಡಿದೆ ಇಂಡ್ಲವಾಡಿ. ಪಂಚಾಯತಿನ ನೀರು ಸುರಿಯುತ್ತೆ ಮಳೆ ಬಂದರೆ, ಕಟ್ಟಡ ಇಲ್ಲ. ಏನ್ ಹೇಳ್ತೀರಾ ಸರ್ ಈಗ ನೀವು? ಆ ಪಂಚಾಯತಿ ಕಟ್ಟಡ ಹೌಸಿಂಗ್ ಬೋರ್ಡ್ನವ್ರೆ ನಾವೇ ಸುಸಜ್ಜಿತವಾದಂತ ಕಟ್ಟಡ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಸ್ಥಳ ಕೊಟ್ಟಿದ್ದಾರೆ. ಅವ್ರ ಎಲ್ಲಾ ಸೌಲಭ್ಯಗಳು ಮಾಡ್ಕೊಡ್ತೀವಿ ಅನ್ನೋದ್ರಿಂದ ನಾವು ಸುಮ್ಮನಿದ್ದೀವಿ. ಇಲ್ಲ ಇಷ್ಟೊತ್ತಿಗೆ ಹೊಸ ಕಟ್ಟಡ ಕಟ್ತೀವಿ. ಈಗ 3,20,00,000 ನೀವು ಅನುದಾನಕ್ಕೆ ಇದು ಮಾಡಿದ್ರ, ಮನವಿ ಮಾಡಿದ್ರ, 1 ವರ್ಷ ಆಗಿದೆ. ಇನ್ನು ಎಷ್ಟು ದಿವಸ ಬೇಕು ಇದು ರೋಡ್ ಅಷ್ಟೇ ಆಗುತ್ತೆ? ಈಗ ಮೊನ್ನೆ ತಮ್ಗೆಲ್ರಿಗೂ ಗೊತ್ತಿರೋದು, ಪ್ರತಿ ಶಾಸಕರಿಗೆ ನಮ್ಮ ಶಾಸಕರು 40 ಕೋಟಿ ಅದು ಸಿಟಿ ಒಳಗೆ ಕೊಟ್ಟಿದ್ದಾರೆ. ಈಗ ಈ ಒಂದು 15 ದಿವಸ ನೆಕ್ಸ್ಟ್ ಕ್ಯಾಬಿನೆಟ್ ಒಳಗೆ ಎಲ್ಲಾ MLAಗಳಿಗೂ ಒಂದು 50 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆನ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಮಾಹಿತಿ ಬಂದಿದೆ. ಅದು ಬಂದ ತಕ್ಷಣ ನಾವು MLA ಅವ್ರ ಮುಂದೆ ಕೂತು ಅದನ್ನ ಏನಾದ್ರು ಮಾಡಿ 1 ಲಕ್ಷ ಆದ್ಯತೆ ಮೇರೆಗೆ ಸ್ಯಾಂಕ್ಷನ್ ಮಾಡಿಸ್ತೀವಿ.
MLA ಶಿವಣ್ಣ ಅವರು 5 ವರ್ಷದಲ್ಲಿ ಇದ್ದವ್ರಿಗೆ ಈಗ 15 ವರ್ಷ ಆದ್ಮೇಲೆ ಜನಸಾಮಾನ್ಯರಿಗೆ ಸಿಕ್ತಿಲ್ಲ ಅನ್ನೋದು ಆರೋಪ ಇದೆ ಸಾರ್ವಜನಿಕರಿಗೆ. ಅದು ಶುದ್ಧ ಸುಳ್ಳು. ಯಾಕೆಂತ ಹೇಳಿದ್ರೆ ಈಗ ನೀವು ಶಾಸಕರನ್ನ ಬೆಳಗ್ಗೆ ಎದ್ರೆ ನಮ್ಮ ಸೂರ್ಯ ಸಿಟಿ ಒಂದೇ ಅಂತ ಇದೆಯಲ್ಲ, ಯಾವಾಗ 12 ಗಂಟೆ 1 ಗಂಟೆ ತನಕ ಅಲ್ಲೇ ಇರ್ತಾರೆ. ಸೆಷನ್ ನಡೆಯುವಾಗ ಮಾತ್ರ ಅವ್ರು ಸೆಷನ್ ಹೋಗೋದು ನೋಡಿದೀವಿ. ನನ್ನ ಅನುಭವದ ಪ್ರಕಾರವಾಗಿ ನಾನು ಸುಮಾರು 3-4 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ, 4-5 ಜನ ಆನೇಕಲ್ ತಾಲೂಕಿನ MLA ನೋಡಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾಜಕೀಯನೇ ಮಾಡ್ಕೊಂಡು, ಕೆಲವರೆಲ್ಲ ಬೇರೆ ಬೇರೆ ಸ್ವಂತ ಕೆಲಸಗಳು ಮಾಡ್ತಾರೆ. ಸಂಪೂರ್ಣವಾದಂತ ರಾಜಕೀಯನೇ ನೆಚ್ಕೊಂಡು ರಾಜಕೀಯನೇ ಮಾಡ್ಕೊಂಡು ಇವತ್ತು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥವ್ರು ಅಂತಂದ್ರೆ ಶಿವಣ್ಣ ಅವರು ಅಂದ್ರೆ ತಪ್ಪಲಾಗ. ಎಲ್ಲ ಸ್ಪಂದಿಸ್ತಾರೆ ಅವರು. ಯಾವ 15 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇದ್ದೀರಾ, ಇದುವರೆಗೂ ಚೂಡಳ್ಳಿ ಹಳ್ಳಿಗೆ ರಸ್ತೆ ಮಾಡ್ಕೊಳಕ್ಕಾಗ್ಲಿಲ್ಲ. ಏನ್ ಕಾರಣ ಸರ್? ಊರಲ್ಲಿ ರಸ್ತೆ ವಿಚಾರ ಬಂದಾಗ ಶಾಸಕರು ಕೂಡ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ 3 ಸಾರಿ ಆ ರಸ್ತೆಗೆ ಮೆಟ್ಲಿಂಗ್ ಅನ್ನು ಮಾಡಿದ್ದೇವೆ. ಅಲ್ಲಿ ಯಾವುದೇ ತರಹದ ಏನು ಡಾಂಬರ್ ಹಾಕ್ಲಿಕ್ಕೆ ಅಥವಾ ಸಿಮೆಂಟ್ ರಸ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದು ಆಗೋದಿಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಮಾನದಂಡ. ಅಂತದ್ರಲ್ಲೂ ಕೂಡ 3 ಬಾರಿ ನಾವು ಮೆಟ್ಲಿಂಗ್ ಅನ್ನು ಮಾಡಿ ಆ ಊರಿನ ಜನಕ್ಕೆ ಬಹಳ ಅನುಕೂಲ ಮಾಡಿದೆ. ಸರ್, ಈಗ ರಾಷ್ಟ್ರೀಯ ಉದ್ಯಾನವನದ ಅಡಿಯಲ್ಲಿ ಬರ್ತದೆ ರಸ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಒಬ್ಬ ಸಾಮಾಜಿಕ ಹೋರಾಟಗಾರರು ಹೌದು. ರಾಗೇಡಿ ಬರ್ತಾರೆ. ಈ ವಿಚಾರನ ಎಲ್ಲೆಲ್ಲಿ ಪ್ರಸ್ತಾಪ ಮಾಡ್ಬೇಕು ಎಲ್ಲ ಮಾಡ್ತೇವೆ. ಯಾವ ರೀತಿ ಅಂತಂದ್ರೆ, ಹೌದು ಸ್ವಾಮಿ, ನೀವು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀರಿ. ನೀವು ನಮ್ಮ ಬನ್ನೇಘಟ್ಟ ಪಕ್ಕದಲ್ಲಿ ಇರ್ತಕ್ಕಂಥ ಕಗ್ಲಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ, ಜೈಪುರ ದೊಡ್ಡ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ, ಆರೋಳ್ಳಿ ಟು ಜಿಗಣಿ ರಸ್ತೆ ಯಾವ ವ್ಯಾಪ್ತಿಯಲ್ಲಿ ಬರ್ತದೆ ಕೇಳಿದ್ದೇವೆ. ಅವ್ರು ಹೇಳಿದ್ದೇನಪ್ಪಾ ಅಂತಂದ್ರೆ, ಹೌದು ಅದು ಇನ್ನೊಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆ, ಅದು ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ಚೂಡಳ್ಳಿಗೆ ಅಂತ ಒಂದು ಪ್ರಾವಿಷನ್ ಇಲ್ಲ ಅಂತದನ್ನ ಹೇಳಿದ್ರು. ನಾವು ಯಾಕೆ ಅಂತಂದ್ರೆ ಅವ್ರು ಅದ್ ಹೇಳ್ದಲ್ಲ, ಈಗ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಬಂದಾಗ ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆದಾಗ ಅದನ್ನ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ಈ ಚೂಡಳ್ಳಿಗೆ ಇನ್ನೊಂದು ಊರಿಗೆ ಹೋಗ್ತಕ್ಕಂತ ಸಂಪರ್ಕ ರಸ್ತೆ ಇಲ್ಲ ಅಂತಕ್ಕಂಥದನ್ನ ಹೇಳಿದಾಗ ನಾವು ಆ ದಾಖಲೆಗಳು ನೋಡಿ ಸುಮ್ಗೆ ಆಗಿದ್ದಾಯ್ತು. ಆದ್ರೂ ಕೂಡ ಅನೇಕ ಅಧಿಕಾರಿಗಳನ್ನ PPF ಆಗ್ಬೋದು, CCF ಆಗ್ಬೋದು, ಈ DFO ನ ಬಹಳ ಮುತುವರ್ಜಿ ವಹಿಸಿ ಅವ್ರನ್ನ ಕರೆಸಿ ಮಾತಾಡಿ ನಾನು ಏನೋ ಒಂದು ಆದ್ಯತೆ ಮೇರೆಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ರಾಗೇಡಿ ಮತ್ತೆ ಇದು ಕಗ್ಲಿಪುರ ರಸ್ತೆ ನಮಗೆ ರಸ್ತೆ ಆಗೋದಕ್ಕೆ ಕಾರಣದ್ದೇನಪ್ಪ ಅಂತಂದ್ರೆ ಅಲ್ಲಿ ಬಹುಪಾಲು ರಾಜಕಾರಣಿಗಳ ಜಮೀನುಗಳು ಜೋಡಣೆ ಆಗಿದ್ದಾವೆ. ಚೂಡಳ್ಳಿಗೆ ಯಾವುದೇ ರಾಜಕಾರಣಿಯ ಜಮೀನು ಜೋಡಣೆ ಆಗಿಲ್ಲ. ಈ ಕಾರಣಕ್ಕೆ ನಿಂತಿದೆ ಅಂತ ನಿಮ್ ಹೋರಾಟಗಾರ ಅನಿಸಿಲ್ವಾ? ಇಲ್ಲ, ಖಂಡಿತ ನನಗೂ ಕೂಡ ಅದರಲ್ಲಿ ಸ್ವಲ್ಪ ಏರುಪೇರು ಅಂತ ಅನಿಸ್ತದೆ. ಆದ್ರೂ ಕೂಡ ಏನಾಗಿದೆ ಅಂತಂದ್ರೆ, ಇದು ಪ್ಯೂರ್ ಆಗಿ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಜೊತೆ ಕಾಡು ಒಳಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥದನ್ನ ನಾನು ಮನಗೊಂಡು, ಆದ್ರೂ ಕೂಡ ಒಂದು ಆದ್ಯತೆ ಮೇರೆಗೆ ಅಲ್ಲಿನ ಒಂದು ಜನರ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ನೀವು ಮಾಡ್ಬೇಕಾಗ್ತದೆ. ಇನ್ ಕೇಸ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಅವ್ರಿಗೆ ಏನೇನು ಸೌಕರ್ಯ ಕೊಡ್ಬೇಕು, ಯಾವ ಹಂತದಲ್ಲಿ ಅವ್ರಿಗೆ ಎಷ್ಟೆಷ್ಟು ಎಕರೆ ಜಮೀನು ಇದೆಯೋ ಅದನ್ನ ಬೇರೆ ಕಡೆ ಕೊಟ್ಟು ನೀವು ಬೇರೆ ಕಡೆ ಲಿಫ್ಟ್ ಮಾಡಿ ಕೊಡ ಅಂತ ಹೇಳಿದ್ರಿ. ಅದನ್ನ ಈಗ ಮೊನ್ನೆಯನ್ನು ಸಂಸದರು ಬಂದಿದ್ರು, ನೋಡಿದ್ದಾರೆ. ಕೇಂದ್ರ ಸಚಿವರು ಈ ಹಿಂದೆ ಬಂದಿದ್ರು, ಮಾಡಿದ್ದಾರೆ. ಶಾಸಕರು ಬಂದಿದ್ರು, ಯಾರು ಕಣ್ಣು ಕಾಣಿಸ್ತಾರೆ. ಯಾಕಂದ್ರೆ ಈ ರಾಜ್ಯದಲ್ಲಿ ಹಳ್ಳಿಗಳ ಸಂಖ್ಯೆ ಹೆಚ್ಚಿರೋದು, ಪಟ್ಟಣ ಸಂಖ್ಯೆಗಳಲ್ಲ. ಗ್ರಾಮೀಣ ಅಭಿವೃದ್ಧಿ ಆಗದೇ ದೇಶದ ಪ್ರಗತಿ ಅಂತ ಹೇಳುವಂತ ಇದನ್ನ ಈ ಕೆಲಸ ಯಾಕೆ ಆದ್ಯತೆ ಮೇರೆಗೆ ಇದನ್ನ ಬಹಳ ಕಾರವಾಗಿ ಪ್ರಶ್ನೆ ಮಾಡಿದ್ದೇವೆ. 2 ಬಾರಿ ಜಿಲ್ಲಾಧಿಕಾರಿಗಳು ಕರ್ಕೊಂಡು ಹೋಗಿದ್ದೇವೆ. ಊರಿಗೆ ನ್ಯಾಯಾಧೀಶರು ಬಂದು, ಜಿಲ್ಲಾ ನ್ಯಾಯಾಧೀಶರು ಅಂತ ಕಾಣ್ತಾ ಅವ್ರಿಗೆ ಹೇಳಿದ್ವಿ, ಅಲ್ಲ ಸ್ವಾಮಿ, ನೀವು ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯಲ್ಲಿ ಅಂತ ಹೇಳ್ತೀರಿ, ನಾವು ಒಂದು ರಸ್ತೆ ಡಾಂಬರೀಕರಣ ಆಗ್ಬೋದು ಅಥವಾ ಸಿಮೆಂಟ್ ರಸ್ತೆ ಹಾಕ್ಬಿಟ್ರೆ ಏನು ವನ್ಯಜೀವಿಗಳಿಗೆ ತೊಂದರೆ ಆಗ್ಬಿಡ್ತದ? ನೀವು ಅದ್ರ ಹೊರತುಪಡಿಸಿ ಇಲ್ಲೇ ಪಕ್ಕದಲ್ಲಿ ಬಂಡೆ ಬ್ಲಾಸ್ಟ್ ಮಾಡ್ತೀವಿ, ಅದರಿಂದ ನಿಮ್ಗೆ ಸಮಸ್ಯೆ ಆಗಲ್ವಾ ಅಂತೆಲ್ಲ ಕೇಳಿದಾಗ ಅವ್ರಿಗೆ ಮನವರಿಕೆ ಆಗಿ ನಮ್ಮ ಮುಂದೆ ಒಂದು ಅರ್ಜಿಯನ್ನು ಕೊಡಿ ಅಂತ ಹೇಳಿ ಅವ್ರು ಮನವರಿಕೆ ಮಾಡ್ಕೊಂಡ್ರು. ಅದ್ರ ಪೂರ್ವ ಕೊಟ್ಟಿದ್ದೇವೆ ಕೂಡ. ಕಾದ್ ನೋಡ್ಬೇಕಾಗಿದೆ. ಈಗ ಅರಣ್ಯ ಇಲಾಖೆ ಬಫರ್ ಝೋನ್ ಮೀರಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾಡಬಹುದು. ಹೌದೌದು, ಸೂರ್ಯನಗರ ಮಾಡಬಹುದು, ಅದು ಇತ್ತೀಚಿನ ಮಾಡಬಹುದು. ಹೌದೌದು, ಚೂಡಳ್ಳಿಗೆ ಮಾತ್ರ ಎಲ್ಲಾ ನಿಯಮಗಳು ಕೂಡ ಬರ್ತವೆ, ಇನ್ಯಾವುದಕ್ಕೂ ಬರಲ್ಲ. ಇಲ್ಲ, ಇದು ತುಂಬಾ ಬೇಸರವಾಗಿರ್ತಕ್ಕಂಥದ್ದು. ಇತ್ತೀಚಿನ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ವಿಚಾರದಲ್ಲಿ ಇದೇ ಮಾಡಬಹುದು ಅಂತಂದ್ರೆ ಅದೇಕ್ ಮಾಡಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಅನೇಕ ಮಾಧ್ಯಮಗಳಿರು ಅಥವಾ ಸ್ನೇಹಿತರು ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಕೂಡ ನಮ್ಮ ಮಾಜಿ ಸಂಸದರು ಮತ್ತೆ ಮುಖ್ಯಮಂತ್ರಿಗಳು ನಮ್ಮ ನಾಗರಾಜನವರು ಹೇಳಿದಾಗೆ
ಅವರು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ಅವ್ರನ್ನ ಭೇಟಿ ಆಗ್ತೇವೆ. ಓಕೆ Thank you.